ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹಬ್ಬ ಮಾಡಿ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತಿದ್ದೀನಿ ಗೊತ್ತಾ? ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ. ಈಸಿ, ಬಟ್ ನೀವೆಲ್ಲರೂ ಮನೇಲಿ ಮಾಡ್ಕೋಬೋದು. ಇದು ಈಸಿ ರೆಸಿಪಿನೂ ಆಗುತ್ತೆ, ಲೇಸಿ ರೆಸಿಪಿನೂ ಅನ್ಸುತ್ತೆ. ನೀವು ಬೇಗ ಮಾಡ್ಕೋಬೋದು, ಕ್ವಿಕ್ಕಾಗಿ ಆಗುತ್ತೆ. ಎಲ್ಲರೂ ಹಬ್ಬ ಆದಮೇಲೆ ವರ್ಷದ ಥರ ಮಾಡ್ಕೋತೀರಾ. ಬಟ್ ನಾನು ಇವತ್ತೇನು ಮಾಡ್ತೀನಿ ಅಂದರೆ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಈಗ ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಈ ಕಡಾಯಿಗೆ ಆಯಿಲ್ ಹಾಕ್ಕೊಳ್ಳೋಣ. ಈಗ ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಚಿಕನ್ ರೆಸಿಪಿ ಏನಂದರೆ ಚಿಕನ್ ಗ್ರೇವಿ ಕರಿ. ಇಷ್ಟು ಇದರ ನೇಮು. ತುಂಬ ಚೆನ್ನಾಗಾಗತ್ತೆ, ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಇಷ್ಟು ಸಾಕಾಗತ್ತೆ. ಈಗ ಫಸ್ಟಿಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ 100 ಗ್ರಾಮ್ ಬೆಳ್ಳುಳ್ಳಿ, ಒಂದು 50 ಗ್ರಾಮ್ ಶುಂಠಿ, ಒಂದು 5-6 ಎಸಳು ಪುದೀನ ಸೊಪ್ಪು, ಕೊತ್ತಂಬರಿ. ಇಷ್ಟಿದ್ರೆ ಚಿಕನ್ ಗ್ರೇವಿ ಮಾಡ್ಕೋಬೋದು. ಆಮೇಲೆ ಒಂದು ಚಕ್ಕೆ, ಲವಂಗ, ಕಾಳು ಮೆಣಸು. ಇದಂತೂ ಕಂಪಲ್ಸರಿ ಹಾಕಲೇಬೇಕು. ಈಗ ನೋಡಿ, ಚಕ್ಕೆ 2, 4 ಲವಂಗ, 4 ಕಾಳು ಮೆಣಸು. ಈಗ ನೋಡಿ, ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡ್ಬಿಡೋಣ. ಸ್ವಲ್ಪ ಫ್ಲೇವರಿಗಷ್ಟೇ, ಸ್ವಲ್ಪ ಫ್ರೈ ಆಗಲಿ ಅದು. ಈಗ ನೋಡಿ, ಪುದೀನ ಸೊಪ್ಪು ಹಾಕೊಳ್ಳೋಣ. ಈಗ ನೋಡಿ, ಪುದೀನ ಸೊಪ್ಪು ಡ್ರೈ ಆಗಿದೆ. ಈಗ ಆನಿಯನ್ ಹಾಕ್ಕೊಳ್ಳೋಣ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಕ್ಕೆ ಬಿಡೋಣ. ಸ್ವಲ್ಪ ಅರಿಶಿಣ ಪುಡಿ ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟು ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ, ಒಂದು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರೋಣ. ಆ್ಯಕ್ಚುಲಿ ಇದೊಂಥರ ಸ್ಪೆಷಲ್ ಆಗಿರುತ್ತೆ ಚಿಕನ್ನು. ಮಾಡ್ಕೊಂಡು ಟ್ರೈ ಮಾಡಿ. ಈಗ ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಚಿಕನ್ ಹಾಕ್ಕೊಂಬಿಡೋಣ. ಆ್ಯಕ್ಚುಲಿ ನಾನು ಅರಿಶಿನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಟೈಮಲ್ಲಿ ನೀರು ಹಾಕಬೇಡಿ, ಎಣ್ಣೆಲೇ ಫ್ರೈ ಆಗಬೇಕು ಚಿಕನ್ನು. ಆ್ಯಕ್ಚುಲಿ ಇಷ್ಟೆಲ್ಲ ಎಫರ್ಟ್ ಹಾಕೋ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನಮ್ಮ ಚಾನಲ್ ಎಲ್ಲರಿಗೂ ರೀಚ್ ಆಗೋದು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪೀಸ್ ಇದೆ ನಮ್ಮ ಚಾನಲಲ್ಲಿ. ಬೇರೆ ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ಸ್ ಮಾಡಿ. ಎಲ್ಲರೂ ನೋಡ್ತಿದ್ದೀರಾ ಅಲ್ವಾ? ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನೋಡಿ, ಚಿಕನ್ ನೀರು ಬಿಟ್ಕೊಳ್ಳಿ. ಈಗ ನೋಡಿ, ಚಿಕನ್ನು ಈ ಥರ ಆಯಿಲ್ ಬಿಟ್ಕೊಂಡು ಸಪ್ರೇಟ್ ಆಗುತ್ತೆ. ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕೊಳ್ಳೋಣ. ಆ್ಯಕ್ಚುಲಿ ಗ್ರೀನ್ ಆಗಲ್ಲ, ರೆಡ್ ಆಗುತ್ತೆ ಚಿಕನ್ನು. ಈಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಿಗೆ ಇಟ್ಕೊಂಡ್ಬಿಡಿ. ಈಗ ಉಪ್ಪು ಒಂದು ಹಾಕ್ಕೊಂಡಿಲ್ಲ, ಹಾಕೊಂಡ್ಬಿಡೋಣ. ಸಾಲ್ಟು,
ಕಲ್ಲುಪ್ಪು ತೊಗೊಂಡಿದ್ದೀನಿ. ಈಗ ಖಾರ ಪುಡಿ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್. ನಾನು 1.5 ಹಾಕ್ಕೊಳ್ತಾ ಇದ್ದೀನಿ. ಈಗ ಧನಿಯಾ ಪುಡಿ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟೇ. ನೋಡಿ, ಇಷ್ಟಿದ್ರೆ ಆಯಿತು. ಈಗ ನೀರು ಹಾಕೊಳ್ಳೋ ಟೈಮು. ಇದಕ್ಕೆ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಆದರೂ ಮಾಡ್ಕೋಬೋದು ನೀವು. ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ. ಈಗ ನೋಡಿ, ಚಿಕನ್ ಫುಲ್ಲು ಎಣ್ಣೆ ಬಿಡ್ಕೋತಾ ಇದೆ. ಈ ಥರ ಬಿಡ್ಕೊಂಡ್ಮೇಲೆ ರೆಡಿ ಆಗ್ತಾ ಇದೆ ಅಂತ ನೋಡಿ, ಚೆನ್ನಾಗಾಗಿದೆ. ಇದು ಕರಿನೂ ಅಲ್ಲ, ಗ್ರೇವಿನೂ ಅಲ್ಲ, ಆ ಥರ ಸೆಮಿ ಬರುತ್ತೆ. ತುಂಬ ಚೆನ್ನಾಗಾಗತ್ತೆ. ಎಲ್ಲರೂ ಮನೇಲಿ ಮಾಡ್ಕೋಬೇಕು. ಇದು ರೆಸ್ಟೋರೆಂಟ್ ಸ್ಟೈಲ್. ಈಸಿ ಆ್ಯಂಡ್ ಕ್ವಿಕ್ ಆಲ್ಸೋ. ನೋಡಿ ಎಷ್ಟು ಸೂಪರ್ ಆ್ಯಂಡ್ ಡಿಲಿಷಿಯಸ್ ಆಗಿ ಬಂದಿದೆ. ಚಿಕನ್ ಗ್ರೇವಿ ಡ್ರೈ ಸೂಪರ್ ಆಗಿದೆ. ಎಲ್ಲರೂ ತಿಂದು ನನಗೆ ಕಮೆಂಟ್ಸ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಲಿಖಿತಾ ವ್ಲಾಗ್ಸ್ನ ನೋಡಿ, ತುಂಬ ಬಿಸಿ ಇದೆ, ಮುಟ್ಟಕ್ಕೂ ಆಗ್ತಾಯಿಲ್ಲ. ತುಂಬ ಜ್ಯೂಸಿಯಾಗಿದೆ ಚಿಕನ್ನು. ನೋಡಿ, ಎಲ್ಲರೂ ಮಾಡಿಕೊಂಡು ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ನಾಳೆ ಯಾವ ರೆಸಿಪಿ ಬರುತ್ತೆ ಅಂತ ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.